ಇಡ್ಬೋದಾ? ತಲೆ ಮೇಲೆ ಗ್ರಿಪ್ ಆಯ್ತಾ? ಗ್ರಿಪ್ ಇದೆ. ಮಾಮೂಲಿ ಅದು ಯಾವಾಗಲೂ ಹಂಗೆ ಇರುತ್ತೆ. ಅದನ್ನು ನಾವೇನು ಇದನ್ನ ಮಾಡಲ್ಲ, ಸುಮ್ಮನೆ ತಲೆ ಮೇಲೆ ಇಟ್ಕೊಳ್ಳಿ. ಈ ಕಡೆ ಇದೆ ಏನಿಲ್ಲ. ಇದು ಆ ಗಂಟೆ ಕತ್ತೋಳಿ ಪೂಜೆ ಮಾಡ. ಹಾಂ, ಸ್ವಾಮಿಗೂ ಮಾಡಿ. ಇಲ್ಲ ಚುಚ್ಚಿ, ಇಲ್ಲ ಚುಚ್ಚಿ ಬೇಕು ನಮಗೆ. ನಿಂತ್ಕೊಳ್ಳ ಒಂದೇ ಒಂದು ಹೂವು ಕೊಡಿ ಸರ್, ಅವ್ರ ಪಾದಕ್ಕೆ ಇಡೋಣ. ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯಂ ಯೋಗಿನ್ಯಾಯಂ ವಂದೇ ವಿಷ್ಣು ಭಯಭಯಹಂ ಏಕನಾಥಂ. ಹೇಳಿ ಇವಾಗ ಯಾರು ಕಾಣ್ತಿದ್ದಾರಲ್ಲ, ಕಣ್ಣು ಮುಚ್ಚಿ ಇವಾಗ ಪ್ರತಿಯೊಂದನ್ನು ನೋಡಿ. ಇವಾಗ ನಿಮ್ಮ ಸುತ್ತಮುತ್ತ ಇರೋರು ಪ್ರತಿಯೊಬ್ಬರು ಬರ್ತಾರೆ. ಈಗ ಯಾರು ನಿಮ್ಮ ಅಕ್ಕ ತಂಗಿದಿರು ಯಾರು ಕಾಣ್ತಿದ್ದಾರೆ, ನಿಮ್ಮ ಬಂಧು ಬಳಗ ಯಾರು ಕಾಣ್ತಿದ್ದಾರೆ, ಅಲ್ಲಿನ ದೈವದಲ್ಲಿ ಏನಾಗಿದೆ, ದೈವವನ್ನು ದೃಷ್ಟಿಪಟ್ಟು ನೋಡಿ. ಕೇಳಿ ತಾಯಿಯನ್ನ ಏನು ಇದಾಗ್ತಾ ಇದೆ ಅಂತ. ಅವರ ಅಣ್ಣನ ಹತ್ರ ಬಂದಿದ್ದಾರೆ. ಯಾರಾದರೂ ಕಂಡ್ರ? ಇಲ್ಲ, ಅಣ್ಣನ ಹತ್ರ ಹೋಗ್ತೇನೆ ಅಂದು. ಈಗ ಫಲಗಳನ್ನು ನಿರೂಪಣೆಯಾಗಿ ಇವರೇನೆ ಇದನ್ನ ಮಾಡೋದು. ಇವಾಗ ಅರ್ಥ ಆಯ್ತಾ? ಅಲ್ಲಿ ಇವತ್ತು ಸಾಯಂಕಾಲನೇ ಚೆಕ್ ಮಾಡಿ ದೇವ್ರದ್ದು ಮೂಲ ಏನಾಗಿದೆ, ಪೀಠದಿಂದ ತಗೊಂಡು ಮತ್ತೆ ಏನು ನೀವು ಈಗ ವಿಗ್ರಹಗಳನ್ನು ಮಾಡಿಸಿದ್ದೀರ ಆ ದೇವ್ರಗಳ ಪೂರ್ತಿ ಬಟ್ಟೆಯನ್ನು ಕಲಚಿ ಪ್ರತಿಯೊಂದೂ ಎತ್ತಬೇಕು. ನೀವು ಮಂಗಳಾರತಿ ಕರ್ಪೂರ ಸ್ವಲ್ಪ ಜಾಸ್ತಿನೇ ತಗೊಂಡೋಗಿ ಇವತ್ತು ಒಂದು ಮಿನಿಮಮ್ ಒಂದು 4 ಆದರೂ ಹಾಕಿ, ಸ್ವಲ್ಪ ಹೊಗೆ ಬರಬೇಕಲ್ಲ, ಇಲ್ಲಾಂದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅದು ಏನಾಗಿದೆ ಅಂತ. ನಿಧಾನವಾಗಿ ಸ್ವಾಮಿಯ ಬಲಭಾಗದಿಂದ ತೆಗೆದು ಲಾಸ್ಟ್ ಎಂಡ್ವರೆಗೂ ನೋಡಿ, ಅವನ ತಲೆವರೆಗೂ. ಅರ್ಥ ಆಯ್ತಾ? ಮತ್ತೆ ಲೆಫ್ಟ್ ಸೈಡಿಂದ ನೀಟಾಗಿ ನೋಡ್ಕೊಂಬನ್ನಿ. ಅದಾದ ಮೇಲೆ ಮತ್ತೆ ವಿಗ್ರಹಗಳು ಏನು ನೀವು ಇಟ್ಕೊಂಡಿದ್ದಾರಲ್ಲ ಅವನ್ನ ಚೆಕ್ ಮಾಡಿ. ದೇವ್ರನ್ನ ಕಟ್ಟಿ ಹಾಕಿದರೆ ಆಲ್ಮೋಸ್ಟ್ ದೇವ್ರುಗಳೆಲ್ಲ ಮೊಬ್ಬಾಗ್ತವೆ. ಮೊಬ್ಬಾಗಿದ್ದರೆ ನನಗೆ ಫೋನ್ ಮಾಡಿ ಹೇಳಿ, ಸ್ವಾಮಿ ಈ ಥರ ಮೊಬ್ಬಾಗಿದೆ ಅಂತ. ಅರ್ಥ ಆಯ್ತಾ? ಅದಕ್ಕೆ ಏನು ಈಗ ಸದ್ಯಕ್ಕೆ ತಾತ್ಕಾಲಿಕ ಪರಿಹಾರಗಳು ಅಂತ ಹೇಳ್ಕೊಡ್ತೀನಿ, ಅದನ್ನು ಮಾಡಿಕೊಡಿ. ತಾತ್ಕಾಲಿಕನೇ, ಅವೆಲ್ಲ ಏನು ಸಂಪೂರ್ಣವಾಗಿ ಆಗಲ್ಲ, ಅದೆಲ್ಲ ಅದು ರನ್ ಆಗುತ್ತೆ. ಅರ್ಥ ಆಯ್ತಾ? ನಿಮಗೆ ಮಕ್ಕಳ ಭಾಗ್ಯ ಇನ್ನೇನಾದರೂ ಕೇಳಬೇಕು ಅನ್ನೋದಿದ್ರೆ ಈಗಲೇ ಕೇಳ್ಬಿಡಿ, ಅದು ಫುಲ್ಲು ಡೀಟೇಲು ತೊಗೊಳ್ತೀವಿ. ಏಕೆಂತಂದರೆ ಇಲ್ಲಿ ಇನ್ನೂ 2 ಎಲೆದು ಇದಿದೆ, ಬ್ಯಾಲೆನ್ಸ್ ಇದೆ. ಈಗ ಅದನ್ನ ನಾನು ನೋಡಲೇಬೇಕದು. ಹನ್ನೊಂದನೇ ಮನೆ ಲಾಭ, ನಿಮಗೆ ಲಾಭನೇ ಹೋಗಿದ್ದೀರ.